ಹಾಯ್, ನಮಸ್ತೆ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಮಿಸ್ಟರ್ ವಾಸುದೇವ್, ವಾಸು ಇನ್ ಟಾಸ್ಕ್. ಎಸ್, ಇವತ್ತು ಒಂದು ಒಳ್ಳೆಯ ವಿಚಾರ ನಿಮ್ಮ ಮುಂದೆ ತಗೊಂಡು ಬರ್ತಾ ಇದ್ದೀನಿ. ನಾನು ತುಂಬ ಯೂಸ್ಫುಲ್ ಆಗುತ್ತೆ. ಕಾನ್ಸೆಪ್ಟ್ ನೇಮ್ ಏನು ಅಂತಂದರೆ, ಮಕ್ಕಳು ಬರ್ತ್ಡೇ ಮಾಡೋದು ಇಂಪಾರ್ಟೆಂಟಾ, ಅವರ ಭವಿಷ್ಯಕ್ಕೆ ಒಂದು ಸ್ವಲ್ಪ ಪೇರೆಂಟ್ಸ್ ಆಗಿ ನಾವು ಮುಂದೆ ಅವರು ಚೆನ್ನಾಗಿರಲಿ ಅಂತ ಹೇಳಿ ಅವರಿಗೆ ಒಂದು ಹೆಲ್ಪ್ ಮಾಡುವಂಥದ್ದು ಒಳ್ಳೆಯದಾ ಅಂತ ಹೇಳಿ ಈ ಕಾನ್ಸೆಪ್ಟ್ ನೇಮ್. ಆ್ಯಕ್ಚುಲಿ ಇವತ್ತು ನನ್ನ ಮಗಳದ್ದು ಬರ್ತ್ಡೇ. ಸೊ ನಾನು ಯೋಚನೆ ಮಾಡ್ತಿರ್ಬೇಕಾದಾಗ ನನಗೆ ಒಂದು ಒಳ್ಳೆ ಥಾಟ್ ಮೈಂಡಿಗೆ ಬಂತು. ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಎಸ್, ನಾರ್ಮಲಿ ಏನು ಅಂತಂದರೆ, ಇಂಡಿಯಾದಲ್ಲಿ ದರ್ ಆರ್ 3 ಕ್ಲಾಸ್ ಆಫ್ ಪೀಪಲ್ಸ್. ಮೀನ್ಸ್ ಒನ್ ಈಸ್ ಎ ಕ್ಲಾಸ್, ಬಿ ಕ್ಲಾಸ್ ಆ್ಯಂಡ್ ಸಿ ಕ್ಲಾಸ್. ಸೊ ಬಿ ಅಂತಂದರೆ ನಿಮಗೆ ಗೊತ್ತೇ ಇರುತ್ತೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವನೇ ಆ್ಯಕ್ಚುಲಿ. ಇವತ್ತು ಈ ವಿಡಿಯೋ ಮಾಡಬೇಕಾಗಿದ್ದ ಮೇನ್ ಉದ್ದೇಶ ಏನು ಅಂತಂದರೆ, ಎಸ್ ಅಫ್ಕೋರ್ಸ್ ಮಕ್ಕಳದ್ದು ಬರ್ತ್ಡೇ ಮಾಡೋದು ಇಂಪಾರ್ಟೆಂಟಾ, ಅವ್ರ ಭವಿಷ್ಯಕ್ಕೆ ನಾವು ಹೆಲ್ಪ್ ಮಾಡೋದು ಇಂಪಾರ್ಟೆಂಟಾ ಅಂತ. ನಾರ್ಮಲಿ ಏನು ಅಂತಂದರೆ, ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರದ್ದು ಯಾವ ಥರ ಇರುತ್ತೆ, ಮಕ್ಕಳದ್ದು ಬರ್ತ್ಡೇ ಮಾಡಬೇಕು ಅಂತಂದರೆ ಒಂದು ಪ್ಲ್ಯಾನಿಂಗ್ ಪ್ರಕಾರ ಹೋಗ್ತಾರೆ. ಲೈಕ್ ಒಂದು ಸಿಂಪಲ್ ಫಂಕ್ಷನ್ ಹಾಲ್, 5,000 6,000 8,000, ಒಂದು 100 ಜನಕ್ಕೆ ಊಟ, ಒಂದು ಪ್ಲೇಟು ಮಿನಿಮಮ್ ಅಂದ್ರೂ 350 ರುಪೀಸ್, ಅದು 370 400 ರುಪೀಸ್ ತನಕ ಬರುತ್ತೆ. ಅದು ಬ್ಯಾಂಗ್ಳೂರಲ್ಲಿ ಎಸ್ಪೆಷಲಿ, ಎಲ್ಲೇ ಹೋಗಲಿ ಅಷ್ಟೇ. ಆ್ಯಂಡ್ ಅಗೇನ್ ಫೋಟೋಗ್ರಾಫರ್ಗೆ ಒಂದು 15,000 20,000, ಮತ್ತು ಅಗೇನ್ ಕೇಕು, ಮಕ್ಕಳ ಬಟ್ಟೆ, ಅದು ಇದು ಅಂತೆಲ್ಲ ಎಲ್ಲ ಟೋಟಲ್ ಸೇರಿಕೊಂಡು ಒಂದು 50 to 60 70,000 ರುಪೀಸ್ ನಾರ್ಮಲಿ ಖರ್ಚಾಗ್ತದೆ. ಎಷ್ಟೇ ನಾವು ಕಮ್ಮಿ ಮಾಡಬೇಕು ಅಂತ ಹೋಗಬೇಕು ಅಂತಂದ್ರೂ ಇವಾಗಿನ ಕಾಲದಲ್ಲಿ ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಿ. ಓಕೆ, ಒಂದು ಬರ್ತ್ಡೇ ನಾವು ಸೆಲೆಬ್ರೇಷನ್ ಮಾಡಬೇಕು ಅಂತಂದ್ರೆ ಮಿನಿಮಮ್ ಅಂತಂದ್ರೂ 60 to 70,000 ರುಪೀಸ್ ನಾವು ಎಕ್ಸ್ಪೆಂಡಿಚರ್ ಬರುತ್ತೆ. ಓಕೆ, ಇದನ್ನು ನಾವು ಮಾಡ್ತೀವಿ. ಈವ್ನಿಂಗ್ ಒಂದು 6 o'clock ಸ್ಟಾರ್ಟ್ ಮಾಡ್ತೀವಿ, 10 o'clockಗೆ ಎಂಡ್ ಆಗುತ್ತೆ. ಬರ್ತಾರೆ, ತಿಂತಾರೆ, ಹೋಗ್ತಾರೆ. ಒಂದು ಅವ್ರಿಗೆ ಎಷ್ಟು ಆಗ್ತದೋ ಅಷ್ಟು ಇನ್ಪುಟ್ಸ್ ಏನಾದರೂ ಒಂದು ಕೊಟ್ಟು ಹೋಗ್ತಾರೆ. ಓಕೆ, ದಟ್ ಆ್ಯಂಡ್ ಆಲ್ ಫೈನ್. ಸೊ ಬರ್ತ್ಡೇಗೆ 50 to 60,000 ರುಪೀಸ್ ಖರ್ಚು ಮಾಡೋದು ಇಂಪಾರ್ಟೆಂಟಾ, ಅದೇ ಅಮೌಂಟನ್ನು ಸೇವಿಂಗ್ಸ್ ಮಾಡಿಕೊಂಡು ಓಕೆ ಮುಂದೆ ಅವ್ರಿಗೆ ಒಂದು ಬಲ್ಕ್ ಅಮೌಂಟನ್ನು ಕೊಟ್ಟರೆ ಅದು ಇಂಪಾರ್ಟೆಂಟಾ ಅಂತ ಹೇಳಿ ನನ್ನ ಮೈಂಡಲ್ಲಿ ಥಾಟ್ ಬಂತು. ಸೊ ಈ ಇಯರ್ ನನ್ನ ಮಗಳಿಗೆ ನಾನು ಅಷ್ಟು ಚೆನ್ನಾಗಿ ನನ್ನ ಬರ್ತ್ಡೇನು ಸೆಲೆಬ್ರೇಟ್ ಮಾಡಲಿಲ್ಲ ಗ್ರ್ಯಾಂಡಾಗಿ, ಇನ್ ದ ಸೆನ್ಸ್ ಈ 50-60,000 ರುಪೀಸ್ ಖರ್ಚು ಮಾಡಿ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡಿದ್ವಿ. ಸೊ ನಾನು ಮಾಡಿದ್ದು ಒಂದು ಒಳ್ಳೆಯ ಕೆಲಸ ಏನು ಅಂತಂದರೆ, ಇದರ ತುಂಬ ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ರು. ಸೊ ಹಾಗಾಗಿ ಈ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ತಂದರೆ ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಮಕ್ಕಳ ಭವಿಷ್ಯನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಸ್, ಕಮಿಂಗ್ ಟು ದ ಮೇನ್ ಪಾಯಿಂಟ್, SBI ಬ್ಯಾಂಕಲ್ಲಿ ದೆರ್ ಈಸ್ ಒನ್ ಸ್ಕೀಮ್ ಕಾಲ್ಡ್ ಎಸ್ ಐ ವಿಲ್ ಕಮ್ ಟು ದ ಪಾಯಿಂಟ್. ಆ್ಯಕ್ಚುಲಿ ಏನು ಅಂತಂದರೆ, ಸ್ಮಾರ್ಟ್ ಸ್ಕಾಲರ್ ಪ್ಲಸ್ ಅಂತ ಅಂದ್ಬಿಟ್ಟು ಒಂದು ಪಾಲಿಸಿ ಇದೆ, ಎಸ್ಪೆಷಲಿ ಇದು ಮಕ್ಕಳಿಗೆ. ಓಕೆ, ಇದನ್ನು 5 yearsಗೆ ನಾವು ಈ ಟರ್ಮ್ ಇನ್ಶೂರೆನ್ಸ್ನ ನಾವು ತಗೋಬೇಕಾಗ್ತದೆ. ಮಿನಿಮಮ್ ಸ್ಟಾರ್ಟಿಂಗ್ ಟರ್ಮ್ ಅಮೌಂಟ್ ಬಂದುಬಿಟ್ಟು ಆ್ಯನ್ಯುಯಲಿ ವರ್ಷಕ್ಕೆ 50,000ದಿಂದ ಸ್ಟಾರ್ಟ್ ಆಗ್ತದೆ. ನೀವು ಕಟ್ಟಬೇಕಾಗಿರೋಂಥದ್ದು ಏನು ಅಂತಂದರೆ ಓನ್ಲಿ 5 terms. ಸೊ ಐ ವಿಲ್ ಶೋ ಯು. ಓನ್ಲಿ ನೀವು 5 ವರ್ಷ ನೀವು ಅಷ್ಟೇ ಕಟ್ಟಬೇಕಾಗ್ತದೆ. ಪ್ರೀಮಿಯಂ ಟರ್ಮ್, ಎಸ್, ಪ್ರೀಮಿಯಂ ಪೇಮೆಂಟ್ ಟರ್ಮ್ 5 years, ಇನ್ಸ್ಟಾಲ್ಮೆಂಟ್ ಪ್ರೀಮಿಯಂ ಬಂದುಬಿಟ್ಟು 5 years, ಪ್ರೀಮಿಯಂ ಫ್ರೀಕ್ವೆನ್ಸಿ ಆ್ಯನ್ಯುಯಲ್. ಸಮ್ ಅಶೂರ್ಡ್ ನಿಮಗೆ ಇಲ್ಲಿ 5 lakhs ಅಂತ ತೋರಿಸಿದ್ದಾರೆ. ಓಕೆ, ಇದು ಬಂದುಬಿಟ್ಟು ನಿಮಗೆ SBI ಬ್ಯಾಂಕಲ್ಲಿ ನಿಮಗೆ ಇದು ಸಿಗುತ್ತೆ. ಓಕೆ, ನಿಮ್ಮ ನಿಯರ್ ಬೈ SBI ಬ್ಯಾಂಕ್ ಅಲ್ಲಿ ಹೋಗಿ ನೀವು ಇದನ್ನು ವಿಚಾರಿಸಿ. ಸ್ಮಾರ್ಟ್ ಸ್ಕಾಲರ್ ಲೈಫ್ ಅನ್ನೋದು ಇದರದ್ದು ಇನ್ಶೂರೆನ್ಸ್ ಪಾಲಿಸಿ ನೇಮ್. ಸೊ ನಾನು ಹೋಗಿ ನನ್ನ ಮಗಳ ಹೆಸರಿಗೆ ಇದನ್ನು ಮಾಡಿಸಿ ಬಂದಿದ್ದೀನಿ ನಾನು ಆ್ಯಕ್ಚುಲಿ. ಓಕೆ, ಸ್ಮಾರ್ಟ್ ಸ್ಕಾಲರ್ ಪ್ಲಸ್. ಓಕೆ, ಸೊ ನನ್ನ ಮಗಳ ಹೆಸರು ವೇದಾಂಶಿ ನನ್ನ ಮಗಳ ಹೆಸರು ಆ್ಯಕ್ಚುಲಿ. ಸೊ ಹೋಗಿ ಮಾಡಿಸಿ ಬಂದಿದ್ದೀನಿ. ಇದರದ್ದು ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ, ನಾನು ಪ್ರತಿ ವರ್ಷ ನವಂಬರ್ ಮಂತ್ ನನ್ನ ಮಗಳ ಬರ್ತ್ಡೇ ದಿನ ಹೋಗಿ 50,000 ರುಪೀಸ್ ನಾನು 5 years ನಾನು ಕಟ್ಟು ಬರ್ತೀನಿ. ಮಿನಿಮಮ್ ಲಾಕಿಂಗ್ ಪೀರಿಯಡ್ 10 years ಇದೆ, 15 years ಇದೆ, 20 years ಇದೆ. ನಾನು ಮಾಡಿರೋದೇನು ಅಂತಂದ್ರೆ 15 yearsಗೆ ಲಾಕಿಂಗ್ ಪೀರಿಯಡ್ ಮಾಡಿ ಬಂದಿದ್ದೀನಿ. ಸೊ
15 ಇಯರ್ಸ್ ಆದಮೇಲೆ ನನ್ನ ಮಗಳಿಗೆ ಬಲ್ಕ್ ಅಮೌಂಟ್ ನಿಯರ್ಲಿ 13 to 14 lakhs ನನಗೆ ಬಲ್ಕ್ ಅಮೌಂಟ್ ಸಿಗುತ್ತೆ. ನಾನು ಕಟ್ತಾ ಇರೋದೆಷ್ಟು 50,000 rupees ಓನ್ಲಿ ಫಾರ್ 5 years. ಸೊ ಇದನ್ನು ನಾನು ಆಲ್ಮೋಸ್ಟ್ 1 ಮಂತಿಂದ ವಿಚಾರಿಸಿದ್ದೀನಿ. ಸೊ ಬ್ಯಾಂಕಲ್ಲಿ ಹೋಗಿ ಎಲ್ಲ ಡೀಟೇಲ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ ನಾನು. ಸೊ ನನ್ನ ಹೆಸರು ಕೂಡ ನೋಡ್ಬೋದು ನೀವಿಲ್ಲಿ. ಓಕೆ, ನಾನು ಸುಳ್ಳು ಹೇಳ್ತಲ್ಲ, ವಾಸುದೇವನ್ ಅಂತ ಅಂದ್ಬಿಟ್ಟು. ಓಕೆ, ಸೊ ಇದರಿಂದ ಮೇಜರ್ ಅಡ್ವಾಂಟೇಜ್ ಏನು ಅಂತಂದರೆ ನಿಮ್ಮ ಮಕ್ಕಳಿಗೆ 15 ವರ್ಷ ಆದಮೇಲೆ ಒಂದು ಬಲ್ಕ್ ಅಮೌಂಟ್ ಸಿಗುತ್ತೆ. 14 to 15 lakh rupees ಅಮೌಂಟು ಆ ಟೈಮಲ್ಲಿ ಅವರಿಗೆ ಎಜುಕೇಷನ್ ಪರ್ಪಸ್ ಆಗಿರ್ಬೋದು, ಮ್ಯಾರೇಜ್ ಪರ್ಪಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೈಯರ್ ಎಜುಕೇಷನ್ ಆಗಿರ್ಬೋದು. ಓಕೆ, ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಸೊ ಇದು ನನ್ನ ಡೈರೆಕ್ಟ್ ಮೆಸೇಜ್ ಆ್ಯಕ್ಚುಲಿ. ನೋಡಿ, ಯೋಚನೆ ಮಾಡಿ, ಮಗಂದು ಬರ್ತ್ಡೇ ಮಾಡಿ 4 ಜನಕ್ಕೆ ತೋರಿಸ್ಕೊಂಡು ಮಿಡಲ್ ಕ್ಲಾಸ್ ಫ್ಯಾಮ್ಲಿ, ಎ ಕ್ಲಾಸ್ ಫ್ಯಾಮ್ಲಿ ಅವರು ಪಾಪ ಅವ್ರ ದುಡ್ಡಿರುತ್ತೆ, ಅವ್ರು ಮಾಡ್ಕೋತಾರೆ ಆ್ಯಕ್ಚುಲಿ. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅವರಿಗೆ ಓಕೆ ವರ್ಷಕ್ಕೆ 50 to 60, 70,000 rupees ಮಗಳದ್ದು ಬರ್ತ್ಡೇ ಇಲ್ಲ ಮಗಂದು ಬರ್ತ್ಡೇ ಮಾಡಿ ಸಂಭ್ರಮ ಮಾಡೋದು ಉತ್ತಮನ. ಸಿಂಪಲ್ ಆಗಿ ಓಕೆ ನಮ್ಮ ಫ್ಯಾಮಿಲಿ ಜೊತೆಗೆ ಒಂದು 4-5 ಜನ ಕರೆದು ಒಂದು ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿ ಓಕೆ ಒಂದು 4 ಜನಕ್ಕೆ ಊಟ ಹಾಕಿ ಕ್ಲೋಸ್ ಮಾಡೋದು ಚೆನ್ನಾಗ. ಹಾಲಲ್ಲಿ, ಫಂಕ್ಷನ್ ಹಾಲಲ್ಲಿ ಆಡಂಬರವಾಗಿ ಮಾಡಿ ಓಕೆ ಆ ಹೆಸರು ಎಷ್ಟು ದಿನ ಇರುತ್ತೆ ಮ್ಯಾಕ್ಸಿಮಮ್. ಓಕೆ, 1 ದಿನ ಮಾತಾಡ್ಕೋತಾರೆ, 2 ದಿನ ಮಾತಾಡ್ಕೊಳ್ತಾರೆ, 3 ದಿನ ಮಾತಾಡ್ಕೋತಾರೆ. ಅದೇ ನಿಮ್ಮ ಮಕ್ಕಳಿಗೆ ಈ ಥರ ಪಾಲಿಸಿಗಳನ್ನು ಹುಡುಕಿ ಓಕೆ ಮಾಡಿದ್ರೆ ಮುಂದ್ಗಡೆ ಅವ್ರದ್ದು ಲೈಫ್ ಮುಂದೆ ಅವ್ರದ್ದು ಲೈಫು ತುಂಬ ಚೆನ್ನಾಗಿರುತ್ತೆ. ನಿಮಗೂ ಆ ಒಂದು ಅಮೌಂಟ್ ಬರ್ಡನ್ ಕಮ್ಮಿ ಆಗುತ್ತೆ ಫ್ಯೂಚರ್ಗೆ. ಸೊ ಹಾಗಾಗಿ ನಾನು ಈ ಸಲ ನನ್ನ ಮಗಳದ್ದು ಬರ್ತ್ಡೇ ಅಷ್ಟು ಆಡಂಬರವಾಗಿ ಮಾಡಲಿಲ್ಲ. ಸೊ ಸಿಂಪಲ್ಲಾಗಿ ಕ್ಲೋಸ್ ಮಾಡಿದ್ದೀನಿ. ಜೊತೆಗೆ ನನ್ನ ಮಗಳಿಗೆ ನನ್ನ ಬರ್ಡೇ ಗಿಫ್ಟ್ ಏನು ಅಂತಂದರೆ ದಿಸ್ 50,000 rupees ಇವಾಗ ನಾನೇನು ಮಾಡಿಸಿದ್ದೀನಿ ಪಾಲಿಸಿ, ದಟ್ ಈಸ್ ದ ಗಿಫ್ಟ್. 1 ವರ್ಷ ಈಗ ಮುಗಿದಿದೆ, ಇನ್ನು 4 years ಮಾಡಿದ್ರೆ ನಾನು ಮತ್ತೆ ಅಮೌಂಟ್ ಕಟ್ಟಬೇಕಾಗಂತ ಅವಶ್ಯಕತೆ ಇಲ್ಲ. 50,000ಗೆ ಮಿನಿಮಮ್ ಗ್ಯಾರಂಟಿ ಬ್ಯಾಂಕ್ ಅವರು ಹೇಳಿರೋದು 13 to 14 lakhs. ಬಿಕಾಸ್ ಎಸ್ ಬಿ ಐ ಇಟ್ಸ್ ಎ ನ್ಯಾಷನಲೈಸ್ಡ್ ಬ್ಯಾಂಕ್. ಪ್ರೈವೇಟ್ ಬ್ಯಾಂಕ್ಸಲ್ಲಿ ಗೊತ್ತಿಲ್ಲ ಯಾವಾಗ ಮುಚ್ಕೊಂಡು ಹೋಗ್ತಾರೆ ಅಂತಂದು, ಬಟ್ ಎಸ್ ಬಿ ಐ ಡೆಫಿನೆಟ್ಲಿ ಓಕೆ ಬಿಲೀವ್ ಮಾಡುವಂಥ ಬ್ಯಾಂಕ್. ಸೊ ಹಾಗಾಗಿ ಏನು ಅಂತಂದರೆ 50,000 ಮಾಡಿದ್ರೆ 13 to 14 lakhs ಡೆಫಿನೆಟ್ಲಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಬರುತ್ತೆ ಡೆಫಿನೆಟ್ಲಿ. ಆ್ಯಂಡ್ ಅಗೈನ್ ಸಪೋಸ್ ನೀವು 1 lakh ಮಾಡಿದ್ರೆ ನಿಮ್ಮ ಅಮೌಂಟ್ ಡಬಲ್ ಆಗುತ್ತೆ, 2 lakh ಮಾಡಿದ್ರೆ ಅಗೈನ್ ಆ ಥರ ಡಬಲ್ ಆಗ್ತಾನೆ ಹೋಗ್ತದೆ. ಇದಕ್ಕೆ ನಿಮಗಿನ್ನ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಪ್ಲೀಸ್ ನಾಳೆನೇ ಹೋಗಿ SBI ಬ್ಯಾಂಕಲ್ಲಿ ಈ ಥರ ಒಂದು ಪಾಲಿಸಿ ಇದೇನಾ ಇಲ್ಲ, ಸ್ಮಾರ್ಟ್ ಸ್ಕಾಲರ್ ಪ್ಲಸ್ ಮಕ್ಕಳಿಗೋಸ್ಕರ ಎಸ್ಪೆಷಲಿ ಓಕೆ ಒಳ್ಳೆ ರೇಟ್ ಆಫ್ ಇಂಟ್ರೆಸ್ಟ್ ಅಮೌಂಟ್ ಇದೆ. ಬಿಕಾಸ್ ಆಫ್ ದ್ಯಾಟ್ ಓನ್ಲಿ 5 ವರ್ಷಕ್ಕೆ ಅಷ್ಟು ಬಲ್ಕ್ ಅಮೌಂಟ್ ನಿಮಗೆ ಸಿಗುತ್ತೆ. ಓಕೆ, ಇದೇ ಥರ ಬೇರೆ ಸ್ಕೀಮ್ಸೂ ಇದ್ದಾವೆ. ಸೊ ನಮ್ಮ ಕೆಪಾಸಿಟಿ ಎಷ್ಟಿದೆ ಆ ಪ್ರಕಾರ ನೋಡಿಕೊಂಡು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಡೆಫಿನೆಟ್ಲಿ 50 to 60, 70,000 rupees ಮಿನಿಮಮ್ ಬರ್ಡೇ ನಾವು ಒಂದು ಫಂಕ್ಷನ್ ಹಾಲಲ್ಲಿ ಮಾಡಬೇಕು ಅಂತಂದ್ರೂ ಅಷ್ಟು 100% ಬರುತ್ತೆ. ಬಿಕಾಸ್ ಲಾಸ್ಟ್ 2-3 years ನಾನು ಅದನ್ನು ಫೇಸ್ ಮಾಡಿದ್ದೀನಿ. ಮಿನಿಮಮ್ ಅಂತ ಮಾಡ್ಲಿಕ್ಕೆ ಹೋಗ್ತೀನಿ, ಡೆಫಿನೆಟ್ಲಿ ಅಷ್ಟು ಅಮೌಂಟ್ ಬಂದೇ ಬರುತ್ತೆ. ಸೊ ಹಾಗಾಗಿ ಏನು ಅಂತಂದರೆ ನಿಮ್ಮ ಮಕ್ಕಳಿಗೆ ಡೆಫಿನೆಟ್ಲಿ ಬರ್ತ್ಡೇ ಮಾಡಿ ಹೂ ಅಂತ ಹೇಳಿ ಸಂಭ್ರಮ ಅವೆಲ್ಲ ತೋರಿಸಿ ಅವ್ರಿಗೆ ಖುಷಿ ಪಡಿಸೋದಕ್ಕಿಂತ ಈ ಥರ ಮಾಡಿದ್ರೆ ಮುಂದ್ಗಡೆ ಅವ್ರ ಫ್ಯೂಚರ್ಗೆ ಡೆಫಿನೆಟ್ಲಿ ನಮಗೆ ಹೆಲ್ಪ್ ಆಗೇ ಆಗುತ್ತೆ. ಆ್ಯಂಡ್ ಇದು ಇನ್ನೊಂದು ಏನು ಅಂತಂದರೆ ಇದರಿಂದ ಸಪೋಸ್ ಈಗ ನನಗೇನಾದ್ರೂ 1 ವರ್ಷ ಕಟ್ಟಿದ್ದೀನಿ, ನನಗೇನಾದ್ರೂ ಹೆಚ್ಚು ಕಮ್ಮಿ ನಾನು ಡೆತ್ ಆಯಿತು, ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನಾನು ಮುಂದೆ ಆ ಟರ್ಮ್ಸ್ನ ನಾನು ಕಟ್ಟುವಂಥ ಅವಶ್ಯಕತೆ ಇಲ್ಲ. ಸೊ ಇಮಿಡಿಯೇಟ್ಲಿ ಏನು ಟೋಟಲ್ ಅಮೌಂಟ್ ಬರಬೇಕು ಅದು ಮಕ್ಕಳಿಗೆ ಬರುತ್ತೆ. ಈ ಥರನೂ ಇದೆ ಆ್ಯಕ್ಚುಲಿ, ತುಂಬಾ ಬೆನಿಫಿಟ್ ಇದೆ. ಟ್ಯಾಕ್ಸ್ ಬೆನಿಫಿಟ್ ಇದೆ ಸ್ಯಾಲ್ರಿಡ್ ಪರ್ಸನ್ಸ್ಗೆ. ಓಕೆ, ನಾವು 80cc ಸಮ್ ಟ್ಯಾಕ್ಸ್ಗೆ ನಾವು ಇನ್ಕಮ್ ಟ್ಯಾಕ್ಸ್ಗೆ ತೋರಿಸ್ಕೋಬೋದು, ತುಂಬ ಬೆನಿಫಿಟ್ ಇದೆ. ಸೊ ಫ್ರೆಂಡ್ಸ್ ಪ್ಲೀಸ್ ಹೋಗಿ SBI ಬ್ಯಾಂಕ್ನ ಕನ್ಸಲ್ಟ್ ಮಾಡಿ ಈ ಪಾಲಿಸಿ ಬಗ್ಗೆ ವಿಚಾರಿಸಿ ದಯವಿಟ್ಟು. ಓಕೆ, ನನ್ನ ಸ್ಪೆಷಲ್ ರಿಕ್ವೆಸ್ಟ್ ನಿಮಗೆ, ಸುಮ್ಮನೆ ದುಡ್ಡು ಖರ್ಚು ಮಾಡಲಿಕ್ಕೆ ಹೋಗಬೇಡಿ. ಸುಮ್ಮನೆ ದುಡ್ಡು ಬರೋದಿಲ್ಲ. ಓಕೆ, ಹೆಸರಿಗೋಸ್ಕರ ನೀವು ಕಷ್ಟಪಡ್ತಾ ಇರೋ ಪ್ರತಿಯೊಂದು ಸಿಂಗಲ್ ರುಪಿ ಕೂಡ ವೇಸ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ನಿಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ. ಥಿಂಕ್ ಮಾಡಿ, 15 years ಆದಮೇಲೆ 14-15 ಲಕ್ಷ ಹಂಗೆ ಬರುತ್ತೆ ಅಂತಂದರೆ ಅದು ಚಿಕ್ಕ ವಿಚಾರ ಅಲ್ಲ. ಸೊ ಪ್ಲೀಸ್ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ನಿಮ್ಮ ಮಕ್ಕಳ ಭವಿಷ್ಯನ ಚೆನ್ನಾಗಿ ರೂಪಿಸಿ. ಓಕೆ, ಥ್ಯಾಂಕ್ ಯು.